ವಿಚಾರಿಸ್ಕೊಳ್ಸ್ಬಿಡಿ. ಕೆಲಸ ಮಾಡ ಮೇಲೆ ನಿಂತ್ಕೊಂತೀಯ ನೋಡಕ್ಕಿದು ಮೇಲೆ ಕೂತಿಯಾ? ಹಲೋ, ಅಲ್ಲ ನಂದು ಲೈವ್ ಇದೆಯಾ? ನಿಮ್ದಿದೆ ಲೈವ್ ನೆಕ್ಸ್ಟ್ ಸ್ಟೋರಿ ನಿಮ್ದೇ ಇದೆ ಆಯ್ತಾ. ಈಗ ನಿಮ್ದು ಸರಿ ಹೋಗಿದೆ ಟೆಕ್ನಿಕಲಿ ಅಂತ ನಿಮ್ಗೆ ತಗೋದಿಲ್ಲ. ಪಂಚಾಗಿದೆ ನೋಡಿ, ಅದೆಲ್ಲ ಪಂಚಾಗಿದೆ ಪಂಚಾಗಿದೆ ಸರ್. ಫಿಟ್ನೆಸ್ ಕೊಡಿ. ವೆಹಿಕಲ್ ಇದು ಸರ್ ಪಂಚಾಗಿದೆ. ರಿಪೋರ್ಟ್ ಕೊಡ್ತಾರೆ ನೋಡೋಣ. ಒಂದೂವರೆ ದೊಡ್ಡ ಮಟ್ಟದಲ್ಲಿ ಮಾಡ್ದಾನ ಒಂದ್ಸಲ ಬೇಕಾ? ಅಲ್ಲೂ ಟಿಕೆಟ್ ಅಂತ 2,000 ರೂಪಾಯಿ ಇರ್ಬೇಕಾಗಿ ಬಡ್ಸಿಲ್ಲ. ಭದ್ರತೆ ಇರೋದ್ರಿಂದ ಬೇಡ. ಮತ್ತೆ ಸತ್ಯವತಿ ಮೇಡಮ್ ಅಂದರು ಏನಕ್ಕೆ ಅಂತ ಕೇಳ್ತಾರೆ ನೋಡಿ. ಅಲ್ಲಿ ಎಲ್ಲರಿಗೂ ಕ್ಲಾಸ್ಗಳು ನೋಡಿ ಹೋಗಿದ್ದಾರೆ. ಬನ್ನಿ ಅಲ್ಲಿ ಮನೋಜ್ ನೋಡಿ ಹೆಂಗ್ ಮಾಡ್ತಾನೆ. ಮನೋಜ್ ಹೆಂಗ್ ಹೋಯ್ತಾ ಬಿಡಿ 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 ಬಿಡಿ. ಅವ್ರು ಕೆಲಸ ಏನು ಬೇಕಿತ್ತ? ಅಲ್ಲ ಇವ್ರು ಗೊತ್ತಿಲ್ಲ. ಅವ್ರು ಹೋದ್ಮೇಲೆ ಫೋಟೋ ತಗೊಂಡಿದ್ದು ಆಯ್ತಾ ಇಲ್ಲ ಒಬ್ಬರು. ಅದೆಲ್ಲ ಮುಗಿದ್ಮೇಲೆ ಖಾಲಿ ಬಿದ್ದಿರ್ತಲ್ಲ ಅಲ್ವಾ? ಅವರೇನೇನೋ ಲೆಟ್ರ್ ಹಾಕಿದ್ರು ಅನ್ಸುತ್ತೆ. ಇವ್ರದೇ ಇನ್ಚಾರ್ಜ್ ಡಿಪಿಆರ್ ಅವ್ರದ ಪೊಲೀಸ್ ಕಮಿಷನರ್ಗೆ ಅವರೇ ಲೆಟರ್ ಹಾಕಿದ್ದಾರಾ? ಎಲ್ಲ ನೀವು ಗೊತ್ತಾಗ್ತಾನೆ ಸ್ಟೇಜ್ ಎಲ್ಲ ಪ್ಲೇಸ್. ಇಬ್ಬರು ಒಬ್ಬರು ಪ್ರೈಸ್ ಅಂದರೆ ಏನೇನೋ ಅನ್ಕೋಬೇಡಿ. ಅವ್ರಿಗೆ ಕಪ್ ಅವ್ರ ಕೈಗೆ ಕೊಟ್ಟು ಫುಲ್ ಅದ್ಮೇ ಆಫೀಸ್ ಬರಲಿ. 3 ಗಂಟೆಗೆ ಹೋಯ್ತು ಆಫೀಸ್ ಫುಲ್ ಅದ್ಮೇ ಬರಲಿ. ಟ್ರಾಫಿಕ್ ಜಾಮ್ ಬರಲಿ. ಯಾವುದೋ ಸುಮ್ಮನೆ ಫುಲ್ ಬರಲಿ. ಈ ಟೈಮಲ್ಲಿ ಅಲ್ಲಿವರೆಗ ಲೈವ್ ಬಂತು. ಹಾಂ, ರೆಡಿ ಸರ್. ಒಂದು ನಿಮಿಷ. ಇವತ್ತು IPL ತಂಡದ ಆಟಗಾರರಿಗೆ ವಿಶೇಷವಾದ ಗೌರವ ಸನ್ಮಾನ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ತಾ ಇದೆ. RCB ತಂಡದ ಆಟಗಾರರು 4 ಗಂಟೆಗೆ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ವಿಧಾನಸೌಧಕ್ಕೆ ಬಂದ ಮೇಲೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ನಿನ್ನೆ ನಡೆದಂತ IPL ಟ್ರೋಫಿ ಫೈನಲ್ ಅಲ್ಲಿ RCB ಯಶಸ್ವಿಯಾಗಿ ಗೆದ್ದಿದೆ. ಸತತವಾಗಿ 18 ವರ್ಷಗಳ ಬಳಿಕ ಈ ಬಾರಿ ಕಪ್ ನಮ್ದೇ ಆಗಿದೆ. ಅದನ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಈಗಾಗಲೇ ಒಂದು ಕಡೆ ಸರ್ಕಾರ ಆದ್ರೆ ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗ ಈಗಾಗಲೇ ಅಭಿಮಾನಿಗಳು RCB ತಂಡದ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಸತತವಾಗಿ 2 ಗಂಟೆಗಳಿಂದಲೂ ಈಗಾಗಲೇ ಅಭಿಮಾನಿಗಳು ಆಗಮಿಸಿ RCB ಎಂಬ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ RCB ಅಭಿಮಾನಿಗಳ ಘೋಷಣೆ ಯಾವ ರೀತಿ ಇದೆ ಅಂತ. 18 ವರ್ಷಗಳಿಂದ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವು. ಈ ಸತಿ ಕಪ್ ನಮ್ಮದೇ ಆಗಿದೆ. ಹಾಗಾಗಿ ಅಭಿಮಾನಿಗಳ ಒಂದು ಸಂತೋಷ
ಜೋರಾಗಿದೆ. ಅಭಿಮಾನಿಗಳು ಕೂಡ RCB ಎಂಬ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನಾವು ನೋಡ್ತಾ ಇರಬಹುದು ಹೈಕೋರ್ಟ್ ಮುಂಭಾಗ ಹಾಗೂ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ ಎಷ್ಟು ಅಭಿಮಾನಿಗಳು ಬಂದಿದ್ದಾರೆ. RCB ಪರ ಎಷ್ಟು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. RCB ಫ್ಲಾಗ್ ಗಳನ್ನ ಇಟ್ಕೊಂಡು RCB ಟಿ ಶರ್ಟ್ ಗಳನ್ನ ಹಾಕಿಕೊಂಡು, ಅದರಲ್ಲೂ ಯುವಕ ಯುವತಿಯರೇ ಹೆಚ್ಚಾಗಿ RCB ಅಭಿಮಾನಿಗಳಾಗಿದ್ದಾರೆ. RCB ಅಭಿಮಾನಿಗಳು ಇಲ್ಲಿಗೆ ಬಂದಿರೋದ್ರಿಂದ RCB ಎಂಬ ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು. RCB ಆಟಗಾರರನ್ನ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. 4 ಗಂಟೆಗೆ ಗ್ರ್ಯಾಂಡ್ ಸ್ಟೆಪ್ ಮೇಲೆ ನಡೆಯುವಂತಹ ಸನ್ಮಾನ ಕಾರ್ಯಕ್ರಮಕ್ಕೆ RCB ತಂಡದಾಗ ಒಂದು ಕಡೆ ಸರ್ಕಾರದಿಂದ ಸನ್ಮಾನ ಸಿಕ್ಕಿದ್ರೆ, ಮತ್ತೊಂದು ಕಡೆ ಅಭಿಮಾನಿಗಳು ಅವರನ್ನು ನೋಡೋದಕ್ಕೆ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಸಾಕಷ್ಟು ಜಮಾ ಆಗಿರೋಂಥದ್ದು ಇಲ್ಲಾಗಲೇ ನೋಡ್ತಾ ಇರಬಹುದು. ಕನ್ನಡದ ಬಾವುಟಗಳು ಹಾಗೂ RCB ಬಾವುಟಗಳನ್ನ ಇಟ್ಕೊಂಡು RCB ಅಂತ ಹೇಳ್ತಾ ಇರೋದು ಸಾವಿರಾರು ಸಂಖ್ಯೆಯಲ್ಲಿ ಈಗ ಅಭಿಮಾನಿಗಳು ಆಗಮಿಸಿರುವಂತದ್ದು. ರಮಕಾಂತ್.